ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದಲ್ಲಿ ಯಾರಿಗೆ ಬಂಪರ್ ಹೊಡೆಯುತ್ತೆ? ಹಾಗಾದ್ರೆ ರಾಜ್ಯಕ್ಕೆ 2 ಕ್ಯಾಬಿನೆಟ್, 1 ಅಥವಾ 2 ರಾಜ್ಯ ಖಾತೆ ಸಿಗುವಂತಹ ಸಾಧ್ಯತೆ ಇದೆ. 2 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ಗೆ 1 ಕ್ಯಾಬಿನೆಟ್ ಅಥವಾ ಸ್ವತಂತ್ರ ಖಾತೆಯನ್ನ ನೀಡಲಾಗುತ್ತೆ. ಈಗಾಗಲೇ ಜೆಡಿಎಸ್ನಿಂದ ಕುಮಾರಸ್ವಾಮಿ ಸಚಿವರಾಗೋದು ಬಹುತೇಕ ಫಿಕ್ಸ್ ಅಂತ ಮೊದಲಿಂದಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿರುವಂತಹ ಜೆಡಿಎಸ್ 2 ಸ್ಥಾನ ಗೆದ್ದುಕೊಂಡಿದೆ. ಜೆಡಿಎಸ್ಗೆ 1 ಕ್ಯಾಬಿನೆಟ್ ಅಥವಾ ಸ್ವತಂತ್ರ ಖಾತೆಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಕುಮಾರಸ್ವಾಮಿ ಸಚಿವರಾಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಂತ್ರಿಗಿರಿಯ ಸಾಧ್ಯತೆ ಯಾರ್ಯಾರಿಗೆ ಅಂತ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಕುಮಾರಸ್ವಾಮಿ ಮಂಡ್ಯ ಸಂಸದ, ಪ್ರಹ್ಲಾದ್ ಜೋಶಿ ಧಾರವಾಡದ ಸಂಸದ. ಮತ್ತೆ ಜೋಶಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಹಾವೇರಿಯ ನೂತನ ಸಂಸದ, ಜಗದೀಶ್ ಶೆಟ್ಟರ್ ಬೆಳಗಾವಿಯ ನೂತನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ರಮೇಶ್ ಜಿಗಜಿಣಗಿ ವಿಜಯಪುರದ ನೂತನ ಸಂಸದ, ಗೋವಿಂದ ಕಾರಜೋಳ ಚಿತ್ರದುರ್ಗದ ಸಂಸದ. 5 ಸ್ಥಾನ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ರು, ಈ ಸಂಬಂಧಪಟ್ಟಂಗೆ ಮಾತನಾಡಿದ್ರು. ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಸಂಸದ. ಯಾರಿಗೆ ಬಂಪರ್ ಹೊಡೆಯುತ್ತೆ? ಹಾಗಾದ್ರೆ 2 ಸ್ಥಾನ ಗೆದ್ದಿರುವಂತಹ ಜೆಡಿಎಸ್ 1 ಕ್ಯಾಬಿನೆಟ್ ಅಥವಾ ಸ್ವತಂತ್ರ ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕುಮಾರಸ್ವಾಮಿ ಕೃಷಿ ಸಚಿವರಾಗ್ತಾರೆ ಅಂತ ಮೊದಲಿಂದಲೂ ಕೂಡ ಹೇಳಲಾಗ್ತಾ ಇದೆ. ಡಿಮ್ಯಾಂಡ್ ಮಾಡಿದ್ದಾರಂತೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಮೋದಿ ಸಂಪುಟದಲ್ಲಿ ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತೆ? ಪ್ರಧಾನಿ ಕಚೇರಿಯಿಂದ ಜ್ಯೋತಿರಾದಿತ್ಯ ಸಿಂಧಿಯಾಗೆ ಕರೆ ಬಂದಿದೆ. ಕುಮಾರಸ್ವಾಮಿ, ಜಿತಿನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್ಗೆ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ. ಅನುಪ್ರಿಯಾ ಪಟೇಲ್, ಜಯಂತ್ ಚೌಧರಿಗೂ ಕೂಡ ಕರೆ ಹೋಗಿದೆ. ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ ಈ ಪ್ರಮುಖ ನಾಯಕರಿಗೆ. ಎನ್ಡಿಎ ಮಿತ್ರಕೂಟದ ಹಲವು ನಾಯಕರಿಗೂ ಕೂಡ ಕರೆ ಹೋಗಿದೆ. ಸಂಜೆ 7:15 ಪ್ರಧಾನಿಯಾಗಿ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇದರ ಜೊತೆಗೆ 30 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಸಂಭಾವನೆಯ ಪಟ್ಟಿಯನ್ನು ನೋಡ್ತಾ ಇದ್ದೀವಿ, ಯಾರ್ಯಾರಿಗೆ ಕರೆ ಹೋಗಿದೆ ಅಂತ. ಜ್ಯೋತಿರಾದಿತ್ಯ ಸಿಂಧಿಯಾ, ಕುಮಾರಸ್ವಾಮಿ, ಜಿತಿನ್ ರಾಮ್ ಮಾಂಜಿ, ಚಿರಾಗ್ ಪಾಸ್ವಾನ್, ಅನುಪ್ರಿಯಾ ಪಟೇಲ್, ಜಯಂತ್ ಚೌಧರಿ ಎಲ್ಲ ನಾಯಕರುಗಳಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಹೋಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಹುತೇಕ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಾನೆ ಇದೆ ಬೆಳಗ್ಗೆಯಿಂದಲೂ ಕೂಡ. ಈಗ ಪ್ರಧಾನಿ ಕಚೇರಿಯಿಂದ ಕೆಲವೊಂದಿಷ್ಟು ನಾಯಕರಿಗೆ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. 30 ಜನ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕನಾ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದಾ? ಅರುಣ್, ಈಗಷ್ಟೇ ಕ್ಷಣಗಣನೆ ಶುರುವಾಗಿರುವಂತದ್ದು. ಎಲ್ಲರೂ ಕೂಡ ಬಹಳ ಒಂದು ರೀತಿಯಲ್ಲಿ ಚಾತಕ ಪಕ್ಷಿಯಂತೆ ಕಾಯ್ತಾನೆ ಇದ್ರು, ಯಾವಾಗ ಕರೆ ಬರಬಹುದು ಅನ್ನುವಂಥದ್ದು. ಬೆಳಿಗ್ಗೆ ಡಿನ್ನರ್ ಕರೀತಾರೆ, ಬ್ರೇಕ್ಫಾಸ್ಟ್ ಕರೀತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಯಾರ್ಯಾರು ಯಾರ್ಯಾರು ಮಂತ್ರಿಗಳಾಗ್ತಾರೋ ಅವರನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕರಿಬಹುದು ಅನ್ನುವಂಥದ್ದು ಕೂಡ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ಬೆಳಿಗ್ಗೆಯ ಶೆಡ್ಯೂಲ್ ಚೇಂಜ್ ಆಯ್ತು. ಪ್ರಧಾನಿಗಳು ರಾಜ್ಘಾಟ್ಗೆ ಹೋಗಿ ಬಾಪುಗೆ ನಮನ ಸಲ್ಲಿಸಿದ್ರು. ಆನಂತರ ಅಟಲ್ ಇದಕ್ಕೆ ಹೋಗಿ ಸ್ಮಾರಕಕ್ಕೆ ಹೋಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಮನ ಸಲ್ಲಿಸಿದ್ರು. ಈಗ ಅದೇ ರೀತಿ ಇದ್ದ ಕಾರಣಕ್ಕೋಸ್ಕರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕರೀಲಿಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ನಿರೀಕ್ಷೆ ಮಾಡ್ತಾ ಇದ್ರು. ಅಷ್ಟರ ಒಳಗಾಗಿ ಬಂದಂತ ಒಂದು ಸುದ್ದಿ ಅಂತ ಅಂದ್ರೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ದಂತ ಎಲ್ಲರಿಗೂ ಕೂಡ PMO ಕಡೆಯಿಂದ ಈಗ ಅಂದ್ರೆ ಈ ಸಂಜೆ ನಡೆಯುವಂತಹ ಸಮಾರಂಭದಲ್ಲಿ ನೀವು ಸಚಿವರಾಗ್ತೀರಿ, ಬಂದು
ಸಿದ್ಧರಾಗಿ ಅನ್ನುವಂತಹ ಒಂದು ಕರೆ ಬರ್ತಾ ಇದೆ, ಬರ್ಲಿಕ್ಕೆ ಶುರುವಾಗಿರುವಂತದ್ದು. ಕರ್ನಾಟಕದಿಂದ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದೇ ರೀತಿ ಅಪ್ನಾ ದಳ್ನವ್ರಿಗಿರ್ಬೋದು, ಅನುಪ್ರಿಯ ಪಟೇಲ್, ಮತ್ತೆ ಆಂಧ್ರದ ಕೆಲವು TDPಯ ಹಿರಿಯ ಸಂಸದರಿಗೆ ಒಬ್ಬರಿಗೆ ಬಂದಿರುವಂತದ್ದು ಅದು ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ನಿಧಾನವಾಗಿ ಶುರುವಾಗಿದೆ. ನೀವು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕರ್ನಾಟಕದವ್ರಿಗೂ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 35ರಿಂದ 40 ಸಚಿವ ಸ್ಥಾನಗಳು ಈ ಮೊದಲ ಹಂತದಲ್ಲಿ ಇವತ್ತು ತುಂಬಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲವೂ ಕೂಡ ಅಂದ್ರೆ ಅಧಿಕೃತವಾಗಿ ಪಟ್ಟಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅರುಣ್. ಓಕೆ ಮಂಜುನಾಥ್, ಈಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಹೊಸ ಮುಖಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹೊಸ ಮುಖಗಳಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆಯಾ? ಮೊದಲನೇದಾಗಿ ರಾಜ್ಯದ ಪ್ರಯಾರಿಟಿ ಒಂದು, ಈ ಬಾರಿ ನಾವು ಕಳೆದ ಬಾರಿ ಆದ್ರೆ ಎಲ್ಲರೂ ಕೂಡ ಬಿಜೆಪಿ ಅವರೇ ಇದ್ರು, ಹಾಗಾಗಿ ಬೇರೆ ಬೇರೆ ಏನಾದ್ರೂ ಕಾಂಬಿನೇಷನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಆದ್ರೆ ಈ ಬಾರಿ JDS ಕೂಡ NDA ಪಾರ್ಟ್ನರ್ ಆಗಿರುವ ಕಾರಣಕ್ಕೋಸ್ಕರ ಅದಕ್ಕೆ ಒಂದು ನಿಗದಿ, ಅಂದ್ರೆ ಮೊದಲೇ ನಡೆದಂತ ಮಾತುಕತೆಯ ಪರಿಣಾಮವಾಗಿ ಈಗ ಅವರಿಗೆ ಒಂದು ಸ್ಥಾನವನ್ನ ಫಿಕ್ಸ್ ಆಗೇ ಆಗುತ್ತೆ. ಅದೇ ರೀತಿ ಸೀನಿಯರ್ಗೆ ಒಬ್ಬರಿಗೆ ಕೊಡ್ತಾರೆ ಅನ್ನುವಂಥದ್ದು, ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುಂಚೂಣಿಯಲ್ಲಿದೆ, ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಎಷ್ಟಾಗುತ್ತೆ, ಸರ್ಪ್ರೈಸ್ ಲಿಸ್ಟ್ ಇದೆಯಾ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಬಿಜೆಪಿಯ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಸರ್ಪ್ರೈಸ್ ಲಿಸ್ಟ್ ಇದೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಸರ್ಪ್ರೈಸ್ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಮಾಧ್ಯಮಗಳಲ್ಲಿ ಬರದೇ ಇರುವ ಹೆಸರೊಂದು ಬರಬಹುದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಬಿಜೆಪಿಯ ಉನ್ನತ ಮೂಲಗಳು. ಹಾಗಾಗಿ ಲಿಸ್ಟ್ ರಿಲೀಸ್ ಆಗೋವರೆಗೂ ಕೂಡ ಏನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಬಿಜೆಪಿ ಅಥವಾ ಮೋದಿ ಸರ್ಕಾರದಿಂದ ಯಾವಾಗ್ಲೂ ಕೂಡ ಸರ್ಪ್ರೈಸೇ ಇರುತ್ತೆ, ಯಾವ ಮಾಧ್ಯಮವೂ ಕೂಡ ಗೆಸ್ ಮಾಡದೇ ಇರುವಂತದ್ದು. ಈವನ್ ಬಿಜೆಪಿಯ ನಾಯಕರು, ರಾಜ್ಯ ನಾಯಕರಿಗೂ ಕೂಡ ಅದು ಗೊತ್ತಾಗದೇ ಇರುವ ರೀತಿಯಲ್ಲಿ ಬರುತ್ತೆ, ಒಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಕೂಡ ನಿರೀಕ್ಷೆ ಮಾಡಬಹುದು ಸರ್ಪ್ರೈಸ್ ಕರ್ನಾಟಕದವರು ಕೂಡ. ಅರುಣ್. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.